ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವಾಗ ಸ್ನೇಹಿತರೆ ಬೆಳಗಿನ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಆನಿಯನ್ ದೋಸೆ ಹಿಟ್ಟೇನೋ ರೆಡಿ ಇದೆ. ಆನಿಯನ್ ದೋಸೆ ಮಾಡೋದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್, ಸ್ವಲ್ಪ ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಪಡ್ಡು ಮಾಡೋ ಟೈಮಲ್ಲಿ ಇದನ್ನೆಲ್ಲನೂ ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ತೀವಿ. ಆದರೆ ಆನಿಯನ್ ದೋಸೆ ಮಾಡಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು. ಜಸ್ಟ್ ಲೈಕ್ ನಮಗೆ ಹೋಟೆಲಲ್ಲಿ ಹೇಗೆ ಜಾಸ್ತಿ ಈರುಳ್ಳಿ ಹಾಕಿ ಕೊಡ್ತಾರೆ ದೋಸೆಗೆ, ಆ ರೀತಿಯಲ್ಲಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಎಸ್ಪೆಷಲಿ ಸಾನುಗಂತೂ ಸ್ವಲ್ಪ ಕಡಿಮೆ ಹಾಕಿದ್ರೆ ಅಮ್ಮಮ್ಮ ಇದು ಹೋಟೆಲ್ ಥರ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಇನ್ನು ಮನೇಲಿ ಮಾಡಿರ್ತೀನಿ ಅಂದ್ಕೊಳ್ಳಿ, ಇವತ್ತು ಮಾಡಿ ತಿಂದಿರ್ತಾಳೆ, ಆಮೇಲೆ ಮತ್ತೆ ಏನಾದರೂ ಒಂದು ಕಾರಣಕ್ಕೆ ಹೋಟೆಲ್ಗೆ ಹೋಗ್ತೀವಿ, ಅಲ್ಲಿ ಮತ್ತೆ ಆನಿಯನ್ ದೋಸೆ ತೊಗೊಳ್ತಾಳೆ. ಯಾಕೆ ಮಗಳೇ ಇವಾಗಲಾದರೂ ತಿಂದಿದೆಯಲ್ಲ ಸ್ವಲ್ಪ ದಿನದಲ್ಲಿ ಅಂದರೆ, ಅದು ಹೋಟೆಲ್ ಥರ ಇರಲಿಲ್ಲ, ನೀನು ಚೂರು ಹಾಕಿದ್ದೆ, ಹೋಟೆಲಲ್ಲಿ ಜಾಸ್ತಿ ಹಾಕ್ತಾರಲ್ಲ ಆ ಥರ ಬೇಕು ಅಂತ ಹೇಳ್ತಾಳೆ. ಸೊ ಮನೇಲೇನೆ ನಾನು ಜಾಸ್ತಿ ಹಾಕಿ ಮಾಡಿಕೊಡ್ತೀನಿ, ಸೇಮ್ ಹೋಟೆಲ್ ಟೇಸ್ಟೇ ಬರುತ್ತೆ. ಸೊ ನೆನ್ನೆ ಮಾಡಿದ್ದು ಬೇಗನೆ ರುಬ್ಬಿದ್ದೆ, ಬೇಸಿಗೆ ಅಲ್ವಾ, ಚೆನ್ನಾಗಿ ಹುಳಿ ಬಂದಿದೆ. ನಿಮ್ಮ ಮನೆಯಲ್ಲೂ ಇಂಥ ಸಿಚುವೇಶನ್ ಆಗುತ್ತಾ? ನನಗೆ ಹೋಟೆಲ್ ಥರ ಬೇಕು ಅಂತ ಕೇಳ್ತಾರಾ? ಹಾಗಿದ್ರೆ ಯಾವ ಡಿಶ್ ತುಂಬಾ ಕೇಳೋದು ಆ ಥರ ನಮಗೆ ಹೋಟೆಲ್ ರೀತಿಯಲ್ಲಿ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇವತ್ತೇನು ತಿಂಡಿ ಮಾಡಿದ್ರಿ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಈ ತವಾ ಸ್ನೇಹಿತರೆ ದೋಸೆಗೆ ಅಂತಾನೆ ಕಾಸ್ಟ್ ಐರನ್ದು ತೊಗೊಂಡಿರೋದು. ಮೊದಲು ನಾನ್ ಸ್ಟಿಕ್ ಇತ್ತು, ಅದು ಹಾಳಾಗ್ತಾ ಇತ್ತು ಅಂದ್ಬಿಟ್ಟು ನಾನು ನೆಕ್ಸ್ಟ್ ಇದನ್ನು ತೊಗೊಂಡೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಎಷ್ಟೇ ವರ್ಷ ಆದರೂ ಕೂಡ ಇದು ಅದ್ರ ಕೋಟಿಂಗ್ ಹೋಗೋದಿಲ್ಲ. ಯಾಕಂದರೆ ಇದನ್ನು ನಾವು ಯಾವಾಗ ಬೇಕಾವಾಗ ನಾವೇ ಇದನ್ನು ಸೀಸನ್ ಮಾಡ್ಕೊಳ್ಳೋದ್ರಿಂದ ನಾನ್ ಸ್ಟಿಕ್ ತವಾ ಥರನೇ ಇರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಹೇಳ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದು ಅಮೆಝಾನಲ್ಲಿ ಸಿಗುತ್ತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ಸಾರಿ ಇನ್ವೆಸ್ಟ್ಮೆಂಟ್ ಅಲ್ವಾ, ತೊಗೊಂಡು ಲೈಫ್ ಲಾಂಗ್ ಇಟ್ಕೊಳ್ಬೋದು. ಈಗ ಸ್ನೇಹಿತರೆ ತಿಂಡಿ ಮಾಡಿ ಬಂದಿದ್ದೀನಿ. ಮತ್ತೆ ಹಿಂದೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಸಾರಿ, ನಾನು ಅದನ್ನು ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಲಂಚ್ ಬ್ರೇಕ್ ತನಕ ಕಾಯಬೇಕಾಗುತ್ತೆ, ಅವ್ರ ಲಂಚ್ ಬ್ರೇಕ್ ಯಾವಾಗಲೂ ಗೊತ್ತಿಲ್ಲ. ಎನಿವೇಸ್ ಆದಷ್ಟು ಬೇಗ ಹೇಳಿ ಮುಗಿಸ್ತೀನಿ. ಸಾನು ಸಮ್ಮರ್ ರುಟೀನ್ನ ಶೇರ್ ಮಾಡಿದಾಗ ಅದರಲ್ಲಿ ಅವಳು ಅಬ್ಯಾಕಸ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಸುಮಾರು ಜನ ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಲೈಕ್ ಅದು ಆನ್ಲೈನ್ ಅಲ್ವಾ, ಲಿಂಕ್ ಇದ್ದರೆ ಕೊಡಿ ಅಂತ ಕೂಡ ಕೇಳಿದ್ರಿ. ನಮ್ಮ ಮಗು 4 ವರ್ಷ ಏನೋ ಇದೆ, 4 ವರ್ಷಕ್ಕೆ ಸೇರಿಸ್ಬೋದಾ ಅಂತಾನು ಏನಾದರೂ ಕೇಳಿದ ನೆನಪು ನನಗೆ. ಅದ್ರ ಬಗ್ಗೆ ಜಾಸ್ತಿ ಹೇಳಿ ಅಂತ ಕೂಡ ಹೇಳಿದ್ರಿ. ಸೊ ಅಬ್ಯಾಕಸ್ ತುಂಬ ವರ್ಷನ ನಡ್ಕೊಂಡು ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಏನಪ್ಪ ಅದ್ರ ಅಬ್ಯಾಕಸ್ ಅಂದರೆ, ಒಂದು ಅಬ್ಯಾಕಸ್ ರಾಡ್ ಇರುತ್ತೆ. ಇಟ್ಸ್ ಅ ಜಾಪನೀಸ್ ಟೆಕ್ನಿಕ್ ಆಫ್ ಕ್ಯಾಲ್ಕುಲೇಷನ್. ಆ ರಾಡ್ಸ್ ಮೂಲಕ ಅವರು ಕ್ಯಾಲ್ಕುಲೇಷನ್ ಮಾಡೋದು, ಅವ್ರ ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋದು, ಆ ಮೆಥಡನ್ನು ಈ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಬರೀ ರಾಡಲ್ಲಿ ಮಾಡೋದಲ್ಲ, ಅದನ್ನು ಮೈಂಡಲ್ಲಿ ಕೂಡ ಇಮ್ಯಾಜಿನ್ ಮಾಡಿಕೊಂಡು ನಾವು ಈ ಥರ ಮಾಡ್ತಾಯಿದ್ದೀವಿ, ಅದು ಮೇಲ್ಗಡೆ ಹಾಕ್ತಾಯಿದ್ದೀವಿ, ಕೆಳಗಡೆ ಹಾಕ್ತಾಯಿದ್ದೀವಿ ಅಂದ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡು ಅವರು ಕ್ಯಾಲ್ಕುಲೇಷನ್ನ ಮಾಡಬೇಕು. ಸೊ ಇದನ್ನು ಮಾಡೋದ್ರಿಂದ ಮಕ್ಕಳಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಇಮ್ಯಾಜಿನೇಷನ್ ಪವರು, ಕಾನ್ಸಂಟ್ರೇಷನ್ ಪವರು ಸ್ವಲ್ಪ ಜಾಸ್ತಿ ಆಗುತ್ತೆ. ಈವನ್ ಕ್ಯಾಲ್ಕುಲೇಷನ್ ಕೂಡ ಸ್ವಲ್ಪ ಸ್ಪೀಡ್ ಆಗುತ್ತೆ. 4+4 ಅಂದರೆ 4 ಇನ್ ಹ್ಯಾಂಡ್, 4 ಇನ್ ಮೈಂಡ್ ಅಂತ ಆ ಥರ ಲೆಕ್ಕ ಹಾಕೋದಲ್ವಾ, ತುಂಬಾ ಸ್ಲೋವಾಗಿ ಮಾಡ್ತಾಯಿದ್ವು ಅಂದ್ಬಿಟ್ಟು ನಾವು ಅಬ್ಯಾಕಸ್ಗೆ ಸೇರಿಸಿದ್ದು. ಮೊದಲು ನನ್ನ ಮಗನಿಗೆ ಸೇರಿಸಿದ್ರು, ದೊಡ್ಡವನಿಗೆ. ಅವನು 1 or 2 ಲೆವೆಲ್ಸ್ ಏನೋ ಕಂಪ್ಲೀಟ್ ಮಾಡ್ದ, ಆಮೇಲೆ ಸಾನುಗೆ. ಸೊ ಇದಕ್ಕೋಸ್ಕರ ನಾವು ಅದಕ್ಕೆ ಸೇರಿಸಿದ್ದು. ಇವ್ರಿಗೆ ಯಾವ ಏಜ್ ಮಕ್ಕಳನ್ನ ಸೇರಿಸ್ಬೋದು ನನಗೆ ಅಷ್ಟು ಐಡಿಯಾ ಇಲ್ಲ. ಒಂದು ಏನು ಗೊತ್ತಿರೋದು ಅಂದರೆ, ಇದರಲ್ಲಿ ತುಂಬ ಲೆವೆಲ್ಸ್ಗಳಿರುತ್ತೆ. ಈಗ ಸಾನುಗೆ ಒಂದೊಂದು ಲೆವೆಲ್ ಕಂಪ್ಲೀಟ್ ಮಾಡೋದಕ್ಕೆ 3 ತಿಂಗಳು ಟೈಮ್ ತೊಗೊಳ್ತಾ ಇದ್ದಾರೆ. ಆ ಥರ 8th ಲೆವೆಲ್ ತನಕ ಸಾನು ಕಂಪ್ಲೀಟ್ ಮಾಡ್ಬೋದು. 4th ಸ್ಟ್ಯಾಂಡರ್ಡಲ್ಲಿ ಇರೋ ಮಕ್ಕಳಿಗೆ 8 ಲೆವೆಲ್ ಕಂಪ್ಲೀಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂದರೆ ಇನ್ನೂ ತುಂಬ ಇರುತ್ತೆ, ಅಡ್ವಾನ್ಸ್ ಲೆವೆಲ್ಸ್ ಎಲ್ಲನೂ ಇರುತ್ತೆ. ಅದು ಅವರು ಹೈಯರ್ ಕ್ಲಾಸಸ್ಗೆ ಹೋದಾಗ ಮಾತ್ರನೇ ಮಾಡೋದಕ್ಕಾಗೋದು, ಮೇ ಬಿ 7th 8th ಹೋದಾಗ. ಸೊ ಈಗ 8th ಆದಮೇಲೆ ನಾವು ಡಿಸ್ಕಂಟಿನ್ಯೂ ಮಾಡಬೇಕು. ಹಾಗಿದ್ದಾಗ ನನಗೆ ಮಿನಿಮಮ್ ಏಜ್ ಐಡಿಯಾ ಇಲ್ಲ. ಮ್ಯಾಕ್ಸಿಮಮ್ ಏಜು ಈಗ ರಾಜೇಶ್ ಅವರ ಕಸಿನ್ ಮಗ ಒಬ್ಬ ಕಾಲೇಜಲ್ಲಿದ್ದಾಗ ಮಾಡಿದ್ದ,
ಅವನ ಕ್ಯಾಲ್ಕುಲೇಷನ್ಸ್ ಬಿಟ್ಟು ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ರಾಜೇಶ್ ಅವನು ಮಾಡಿದ್ದಾನೆ. ಸಾನುಗೆ ಇವಾಗಲಿಂದಾನೇ ಸೇರಿಸೋಣ ಅಂದ್ಬಿಟ್ಟು ಸೇರಿಸಿದ್ದು. ಇವ್ರದ್ದು ಆನ್ಲೈನ್ ಲಿಂಕು ಇದ್ದರೆ ಕೊಡಿ, ಅವ್ರ ಫೋನ್ ನಂಬರ್ ಇದ್ದರೆ ಕೊಡಿ, ನಾವು ಸೇರಿಸ್ಬೇಕು ಅಂತ ಹೇಳಿದ್ರಲ್ಲ. ನಾನು ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಒಂದೇ ರೀಸನು, ಇವರ ಮ್ಯಾಮ್ ಇರೋದು ಪಂಜಾಬಲ್ಲ ಡೆಲ್ಲಿಯಲ್ಲ, ಅವ್ರು ಅಲ್ಲಿಂದ ಹೇಳ್ಕೊಡ್ತಾ ಇರೋದು. ಅವ್ರದ್ದೇ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅವ್ರನ್ನ ಇವರು ಹೈರ್ ಮಾಡಿಕೊಂಡು, ಇಲ್ಲಿ ಅವರು ಕೋಆರ್ಡಿನೇಟರು, ಅಲ್ಲಿ ಅವ್ರನ್ನ ಹೈರ್ ಮಾಡಿಕೊಂಡು ಈ ಥರ ಏನೋ ಮಾಡ್ತಾ ಇದ್ದಾರೆ. ಬೇರೆ ಅಬ್ಯಾಕಸ್ ಕ್ಲಾಸಸ್ ಇರುತ್ತೆ, ಲೈಕ್ UC ಮ್ಯಾಥ, UC ಮಾಸ, ಗೊತ್ತಿಲ್ಲ ನನಗೆ. ಅದು ನಮಗೆ ಸ್ವಲ್ಪ ದಿನದಲ್ಲಿ ಗೊತ್ತಾಗಿತ್ತು, ರಾಜೇಶ್ ಫ್ರೆಂಡ್ ರಿಲೇಟಿವ್ ಯಾರೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಅದರಲ್ಲಿ ಏನಪ್ಪ ಅಂದರೆ, ಇಟ್ಸ್ ಅ ವೆರಿ ಬಿಗ್ ಇನ್ಸ್ಟಿಟ್ಯೂಟ್. ಅದರಲ್ಲಿ ಬ್ರಾಂಚಸ್ಗಳು, ಅವರ ಫ್ರ್ಯಾಂಚೈಸಿಗಳು ಕೊಡ್ತಾರೆ, ಬ್ರಾಂಚಸ್ಗಳು ಓಪನ್ ಮಾಡ್ಕೊಳ್ತಾರೆ. ಸೊ ಇಂಟರ್ ಬ್ರಾಂಚಸ್ ಕಾಂಪಿಟೇಷನ್ಸ್ ಕೂಡ ಮಾಡ್ತಾರೆ. ಒಂದು ಬ್ರ್ಯಾಂಚಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರೋ ಅವರು ಬೇರೆ ಬ್ರ್ಯಾಂಚ್ ಜೊತೆ ಕಾಂಪೀಟ್ ಮಾಡೋದು. ಸೊ ಈ ಥರ ಎಲ್ಲ ಮಾಡಿದಾಗ ಮಕ್ಕಳಿಗೆ ಒಂದು ಸ್ಟೇಜ್ ಫಿಯರ್ ಹೋಗುತ್ತೆ, ಅವರು ಎಷ್ಟು ಚೆನ್ನಾಗಿದ್ದಾರೆ ಅದರಲ್ಲಿ ಅಂತ ಗೊತ್ತಾಗುತ್ತೆ, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ ಥರ ಇವ್ರಲ್ಲಿ ಇಲ್ಲ. ಹಾಗಾಗಿ ನಾನು ಇವ್ರನ್ನ ರೆಕಮೆಂಡ್ ಮಾಡೋದಿಲ್ಲ. ನೀವು ಗೂಗಲ್ ಮಾಡಿ, ತುಂಬ ಕ್ಲಾಸಸ್ಗಳಿದೆ. ಬಟ್ ಈಗ ಇನ್ನೂ ಒಂದು ವೇದಿಕ್ ಮ್ಯಾಥ್ ಅಂತ ಶುರುವಾಗಿದೆ. ವೇದಿಕ್ ಮ್ಯಾಥ್ ಬಗ್ಗೆ ನನಗೆ ಅಷ್ಟೊಂದು ಡೀಪ್ ನಾಲೆಜ್ ಇಲ್ಲ, ಬಟ್ ಸ್ಟಿಲ್ ಅದು ಕೂಡ ಒಂದು ಇದೇ ಥರ ಒಂದು ಟೆಕ್ನಿಕ್ಕು. ಅಂದರೆ ಇದನ್ನು ಒಂದು ಅಬ್ಯಾಕಸ್ ರಾಡಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೋ ಅದನ್ನು ವಿತೌಟ್ ರಾಡ್ ಒಂದು ಟೆಕ್ನಿಕ್ ಇರುತ್ತೆ. ಈಗ ನಮಗೆ ಚಿಕ್ಕದ್ರಲ್ಲಿ 9th ಟೇಬಲ್ ಒಂದು ಟೆಕ್ನಿಕಲ್ಲಿ ಹೇಳ್ಕೊಟ್ಟಿದ್ರು, ನೆನಪಿರಬೇಕು ನಿಮಗೆ. 9 1s 9, ಆಮೇಲೆ 1 2 3 4 5 6 7 8 9 ಅಂತ ಬರೆಯೋದು. ಮತ್ತು ಕೆಳಗಡೆಯಿಂದ 0ಇಂದ ಶುರು ಮಾಡೋದು, ಕೆಳಗಡೆಯಿಂದ 0 1 2 3 4 5. ಸೊ ಈ ಥರ ಟೆಕ್ನಿಕ್ಸ್ಗಳನ್ನ ವೇದಿಕ್ ಮ್ಯಾಥಲ್ಲಿ ಹೇಳ್ಕೊಡ್ತಾರಂತೆ. ಈಗ 11 ಇಂಟು 3 ಡಿಜಿಟ್ ಬರಬೇಕು ಅಂದರೆ, 3 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದರೆ, ಆ್ಯಂಡ್ 4 ಡಿಜಿಟ್ದು 4 ಲೈನ್ ಇದ್ದಾಗ ಅಡಿಷನ್ ಮಾಡಬೇಕು ಅಂದರೆ ಹೇಗೆ ಮಾಡೋದು ಅಂತ ಎಲ್ಲ ಟೆಕ್ನಿಕ್ಸ್ಗಳು ಹೇಳ್ಕೊಡ್ತಾರೆ. ಸೊ ಈಗ ವೇದಿಕ್ ಮ್ಯಾಥ್ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ನೆಕ್ಸ್ಟ್ ನಾವು ಅದಕ್ಕೆ ಸೇರಿಸ್ಬೇಕಾ ಇಲ್ವಾ ನೋಡಬೇಕು. ಸೊ ಅಬ್ಯಾಕಸ್ ಬದಲು ವೇದಿಕ್ ಮ್ಯಾಥನ್ನು ಒಂದು ಸಾರಿ ವಿಚಾರಿಸಿ, ಏನು ಡಿಫ್ರೆನ್ಸ್, ಅದಕ್ಕೆ ಯಾವುದು ತುಂಬಾ ಒಳ್ಳೆಯದು ಅಂತ ಕೇಳಿಬಿಟ್ಟು ಆಮೇಲೆ ಸೇರಿಸಿ. ಅಬ್ಯಾಕಸ್ ಈಗ ಸ್ವಲ್ಪ ಓಲ್ಡ್ ಆಗ್ತಾ ಇದೆ, ವೇದಿಕ್ ಮ್ಯಾಥ್ ಈಗ ನ್ಯೂ ಆಗಿ ಬಂದಿರೋ ಅಂಥ ಮ್ಯಾಥ್ ಟೆಕ್ನಿಕ್. ನಿಮ್ಗೆ ಇದಕ್ಕಿಂತ ಜಾಸ್ತಿ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಸ್ವಲ್ಪ ನಾಲೆಜ್ ಬರುತ್ತೆ. ಹಾಗೆ ಬೇರೆಯವ್ರಿಗೂ ಕೂಡ ಆ ಕಮೆಂಟ್ ನೋಡಿದಾಗ ಅವ್ರಿಗೂ ಕೂಡ ಇನ್ಫೋ ಸಿಗುತ್ತೆ. ಸ್ನೇಹಿತರೆ, ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕಿತ್ತು. ಅಂದರೆ ತರಕಾರಿ ಶಾಪಿಂಗ್ ಅಷ್ಟೇ. ನಾನೇ ಹೋಗೋಣ, ರಾಜೇಶ ಕಳ್ಸೋದು ಬೇಡ ಅಂದ್ಕೊಂಡಿದ್ದೆ. ಹೋಗಬೇಕು, ಇವಾಗಂತೂ ಹೋಗೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಸಂಜೆ ಸಾನುಗೆ ಬ್ಯಾಡ್ಮಿಂಟನ್ಗೆ ಸ್ಕೇಟಿಂಗಿಗೆ ಬಿಟ್ಬಿಟ್ಟು ಅಟ್ಲೀಸ್ಟ್ ಅಲ್ಲಿಗೆ ಹೋಗಬೇಕು ನಾನು. ನಾಳೆಗೆ ಸ್ವಲ್ಪ ತರಕಾರಿಗಳು ಬೇಕು. ಇವತ್ತು ಬೇಕಿತ್ತು, ಬಟ್ ಹೇಗೋ ಮ್ಯಾನೇಜ್ ಮಾಡಿದೆ. ಬಟ್ ನಾಳೆಗೆ ಹೋಗಬೇಕು, ನೋಡೋಣ. ಸಾನುಗೆ ಸ್ಕೇಟಿಂಗ್ ಸೇರಿಸ್ದಾಗ್ಲಿಂದ ನನ್ನದು ಟೈಮಿಂಗ್ಸು ರುಟೀನು ಫುಲ್ ಚೇಂಜ್ ಆಗಿಬಿಟ್ಟಿದೆ. ಸ್ವಲ್ಪ ಮ್ಯಾಚ್ ಮಾಡೋದು ಕಷ್ಟ ಆಗ್ತಾಯಿದೆ. ಇವತ್ತು ರಾಜೇಶ್ ಹಾಗೆ ಹೇಳ್ತಾ ಇದ್ದೆ, ಈಗ ಕಷ್ಟ ಆಗ್ತಾಯಿದೆ ರೀ ಅಂತ. ಅದಕ್ಕೆ ಬೆಳಿಗ್ಗೆ ಹೊತ್ತು ಮಾಡೋಣವಾ ಅಂದರು. 2 ಬ್ಯಾಚ್ ಇದೆ, ಸಂಜೆ ಒಂದು ಬೆಳಿಗ್ಗೆ ಒಂದು. ಬೆಳಿಗ್ಗೆ 7:30 ಇಂದ 8:30. ಅವಳು 7:30ಗೆ ಅಲ್ಲಿಗೆ ಇರಬೇಕು ಅಂದರೆ ಅಟ್ಲೀಸ್ಟ್ ಅವಳು 6:30ಗಾದರೂ ಹೇಳ್ಬೇಕು. ಸ್ಕೂಲ್ಗೆ ಹೋಗೋ ಟೈಮಲ್ಲಿ 6:30ಗೆ ಹೇಳ್ತಾ ಇದ್ಲು. ಈಗ ಮತ್ತೆ ಪಾಪ ಸಮ್ಮರ್ ಹಾಲಿಡೇಸಲ್ಲೂ 6:30ಗೆ ಹೇಳಿಸ್ಬೇಕಲ್ಲ, ಬೇಡ ಅಂತ ನಾನು. ಸಂಜೆ ಹೊತ್ತಾದರೆ ರಾಜೇಶ್ಗೆ ಮೀಟಿಂಗ್ಸ್ ಇರುತ್ತೆ, ಅವ್ರು ಕರ್ಕೊಂಡು ಹೋಗೋಕ್ಕಾಗಲ್ಲ. ಬೆಳಿಗ್ಗೆ ಹೊತ್ತು ನಾನು ಹೋಗ್ತೀನಿ ಅಂತಾರೆ. ನನಗೆ ಸಾನು ಕಷ್ಟ ಆಗುತ್ತಲ್ಲ ಅಂತ ಬೇಡ ಅಂತ ಇದ್ದೀನಿ. ಆಮೇಲೆ ಅಂದರು, ಸರಿ ಇದೊಂದು ತಿಂಗಳು ಕಲೀಲಿ, ಮುಂದೊಂದು ತಿಂಗಳು ನೋಡೋಣ. ಕಲಿತ್ರೆ ಸಾಕು, ಅವಳೇನು ಕಾಂಪಿಟೇಷನ್ಗೆ ಹೋಗಬೇಕು ಅಂತ ಇಲ್ಲ, ಕಲಿಬೇಕಷ್ಟೇ. 1 ತಿಂಗಳಿಗೆ ಕಲಿತಾಳಲ್ಲ, ಆಮೇಲೆ ನೋಡೋಣ ಬಿಡು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತಿದ್ದಾರೆ. ನನಗೆ ಕಷ್ಟ ಆಗ್ತಾಯಿದೆ. ಎನಿವೇಸ್, ಮೈಸೂರಲ್ಲಿ ಪಾತ್ರೆ ತೊಗೊಂಡಿದ್ದೆ, ಇದನ್ನು ನಿಮ್ಗೆ ತೋರಿಸೋಣ ಅಂದ್ಕೊಂಡೆ. ಚೆನ್ನಾಗಿದೆ. ನಾನು ಹೋಗಿದ್ದು ಹಾಲು ಕಾಯಿಸೋದಕ್ಕೆ ಒಂದು ಸ್ಟೀಲ್ ಪಾತ್ರೆ ತೊಗೊಳೋದಕ್ಕೆ. ಅದು ತೆಳ್ಳ ಇರೋದು ಇರಲಿಲ್ಲ, ಆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಅದು ನೋಡಿದ್ರೇ ಕಪ್ಪಗೆ ಕಾಣ್ತಾ ಇತ್ತು. ಸೊ ನೆಕ್ಸ್ಟ್ ಇದನ್ನು ತೋರಿಸಿದ್ರು. ಇದರಲ್ಲಿ ಏನಪ್ಪ ಅಂದರೆ ಇದು ಸ್ಯಾಂಡ್ವಿಚ್ ಬಾಟಮ್.
ಇಲ್ಲಿ ನೋಡಿ ಎಷ್ಟು ದಪ್ಪಕ್ಕೆ ಮಂದಕ್ಕೆ ಇದೆ ಸ್ಯಾಂಡ್ವಿಚ್ ಬಾಟಮ್ ಅಂತ ಹೇಳ್ಬಿಟ್ಟು. ಇದು ಒಂದು ಅರ್ಧ ಕೆ ಜಿ ಇದೆ, ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ, 350 ರೂಪಾಯಿ ಆಯಿತು. ಕೆ ಜಿ ಲೆಕ್ಕದಲ್ಲಿ ಕೊಟ್ಟಿದ್ದವರು ಕೆ ಜಿಗೆ 600 ರೂಪಾಯಿ ಅಂತೆ. ಸೊ ಇದು ಅರ್ಧ ಕೆ ಜಿ ಇದೆಯಲ್ಲ, ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು 350 ರೂಪಾಯಿ ಆಯಿತು. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ವಿನೋದ್ ಬ್ರ್ಯಾಂಡ್ದು. ವಿನೋದ್ ನೀವು ಕೇಳಿರ್ತೀರ, ಇಟ್ಸ್ ವೆರಿ ಫೇಮಸ್, ಆನ್ಲೈನಲ್ಲೆಲ್ಲನೂ ಕೂಡ ಸಿಗತ್ತೆ. ಇದು ಇಂಡಕ್ಷನ್ ಬಾಟಮು, ಡಿಶ್ ವಾಷರ್ ಸೇಫು, ಸ್ಟೇನ್ಲೆಸ್ ಸ್ಟೀಲ್ ಸ್ಯಾಂಡ್ವಿಚ್ ಬಾಟಮ್ ಇರೋದು. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಹಾಲು ಇದನ್ನು ಕಾಯಿಸ್ತಾನೇ ಇಲ್ಲ, ಬಾಕಿದೆಲ್ಲನೂ ಮಾಡ್ತಾಯಿದ್ದೀನಿ. ಲೈಕ್ ಗೊಜ್ಜು ಮಾಡು, ಸಾರು ಮಾಡು, ಒಗ್ಗರಣೆಗೆ ಪಲ್ಯ ಮಾಡು, ಒಗ್ಗರಣೆ ಕೊಡು. ಇದರಲ್ಲಿ ನಾನು ಮೆಂತ್ಯ ಮುದ್ದೆನೂ ಮಾಡ್ತಾಯಿದ್ದೀನಿ, ನಾನು ನಾರ್ಮಲ್ ಮುದ್ದೆನೂ ಮಾಡ್ಬೋದು. ಚೆನ್ನಾಗಿದೆ, ಸ್ವಲ್ಪನೂ ತಳ ಹಿಡಿಯೋದಿಲ್ಲ. ಜಸ್ಟ್ ಲೈಕ್ ನಾವು ಬೇರೆ ಸಿಲ್ವರ್ ಅಥವಾ ಅಲ್ಯೂಮಿನಿಯಮಲ್ಲಿ ಏನು ಮಾಡ್ತೀವೋ ಅದೇ ರೀತಿಯಲ್ಲಿದೆ. ಯಾಕೆಂದರೆ ಇದು ಸ್ಯಾಂಡ್ವಿಚ್ ಬಾಟಮ್ ಇರೋದ್ರಿಂದ ತಳ ಹಿಡಿತಾ ಇಲ್ಲ, ಕರಕ್ಲಾಗ್ತಾ ಇಲ್ಲ ಏನೂ. ಸೊ ನೀವು ಕೂಡ ನೋಡಬೇಕು ಅಂದರೆ ಆನ್ಲೈನಲ್ಲಿ ಸಿಗ್ಬೋದೇನೋ ನೋಡಿ. ಇಲ್ಲಾಂದರೆ ಯಾವ್ದಾದ್ರು ಸ್ಟೀಲ್ ಪಾತ್ರೆ ಅಂಗಡಿಗೆ ಹೋಗ್ತೀರಲ್ವ, ಆವಾಗ ಈ ಥರ ಸ್ಯಾಂಡ್ವಿಚ್ ಬಾಟಮ್ ಇರುವಂಥ ಪಾತ್ರೆಗಳು ತೊಗೊಳ್ಳಿ. ಸಾರು ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಕೆ ಜಿಗೆ 600, ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದ್ದರೆ 500ಕ್ಕೂ ಸಿಗುತ್ತೆ. ಅದು ಚೆನ್ನಾಗಿರಲ್ಲ, ಇದು ಚೆನ್ನಾಗಿದೆ. ಈ ಸರಿ ಊರಿಗೆ ಹಾಕೊಂಡೋಗಿದ್ದಂಥ ಗೋಲ್ಡನ್ನು ಸ್ವಲ್ಪ ಶೈನ್ ಕಡಿಮೆ ಆಗಿತ್ತು. ಅಂದರೆ ನಾವು ಹಾಕ್ಕೊಂಡೇ ಇರ್ತೀವಿ, ಹಾಗೆ ಸ್ನಾನ ಮಾಡ್ತೀವಲ್ವ, ಸೋಪು ಬಿಸಿನೀರು ಬಿದ್ದು ಸ್ವಲ್ಪ ಡಲ್ ಆಗಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಎತ್ತಿಟ್ಟೇ ಇರಲಿಲ್ಲ. ಅದನ್ನು ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡೋದಕ್ಕೆ ನಾನು ಸ್ವಲ್ಪ ಶ್ಯಾಂಪು ನೀರಲ್ಲಿ ಅದನ್ನು ನೆನೆಸ್ತೀನಿ. ನೆನೆಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ತಣ್ಣೀರಲ್ಲೇ, ಬಿಸಿನೀರೇನಿಲ್ಲ, ಒಂದು ಹಾಫ್ ಆನ್ ಅವರ್ ಆದಮೇಲೆ ಟೂತ್ ಬ್ರಷ್ ಇರುತ್ತಲ್ವ, ಓಲ್ಡ್ ಟೂತ್ ಬ್ರಷು, ನಾನು ಇದಕ್ಕೆ ಅಂತಲೇ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ, ದೇವ್ರ ಪಾತ್ರೆ ತೊಳೆಯೋದಕ್ಕೆ, ಇದನ್ನು ತೊಳೆಯೋದಕ್ಕೆ ಅಂತೆಲ್ಲ. ಇದು ನಮ್ಮ ಸಾನುದು, ಅವಳ 2 years ಬ್ಯಾಕ್ ಏನೋ ಬರ್ತ್ಡೇಗೆ ಗಿಫ್ಟ್ ತೊಗೊಂಡಿದ್ದು. ಇದನ್ನು ನಾನು ಡೈಲಿ ವೇರ್ ಮಾಡ್ತೀನಿ, ಅವಳಿಗೆ ಡೈಲಿ ವೇರ್ ಮಾಡಿಸ್ತೀನಿ. ಸ್ಕೂಲ್ ಇದ್ದಾಗ ತೆಗೆದುಬಿಡ್ತೀನಿ, ಅವ್ರಿಗೆ ಹಾಕೋದಕ್ಕೆ ಬಿಡೋದಿಲ್ಲ, ಬೇರೆದು ಹಾಕಬೇಕು. ಇದು ನಾನು ಹಾಕ್ಕೊಂಡು ಹೋಗಿದ್ದು ನನ್ನ ಹ್ಯಾಂಗಿಂಗ್ಸ್, ಬರೀ ಗೋಲ್ಡ್ ಹ್ಯಾಂಗಿಂಗ್. ಇದು ನಾನು ಯಾವುದಕ್ಕೆ ಪೇರಾಗಿ ತೊಗೊಂಡಿರಲಿಲ್ಲ, ಹಾಗೆ ತೊಗೊಂಡಿದ್ದೆ. ಸೊ ನೆಕ್ಲೆಸ್ ಯಾವಾಗ ನಾನು ಹಾಕೋದಿಲ್ವೋ ಈ ಓಲೆನ ಹಾಕ್ತೀನಿ. ಇದು ಬಳೆ, ಇದು ನನಗೆ ಮದುವೆಯಲ್ಲಿ ಅಪ್ಪ ಅಮ್ಮ ಕೊಟ್ಟಿದ್ದು. ಇದು ಕೂಡ ನಾನು ಡೈಲಿ ವೇರ್ ಮಾಡೋಕ್ಕಾಗೋದಿಲ್ಲ, ಅದು ಡಿಸೈನ್ ಇದೆ ಅಲ್ವಾ, ಅದಕ್ಕೆ. ಈಗ ನೋಡ್ಬೋದು ಎಷ್ಟು ಡಲ್ಲಾಗಿ ಕಾಣ್ತಿದೆ ಅಲ್ಲ. ಇದು ನಾನು ದುಬೈಯಲ್ಲಿ ತೊಗೊಂಡಿದ್ದು. ಇದೆಲ್ಲನೂ ಕೂಡ ಹಾಫ್ ಆನ್ ಅವರ್ ಆದಮೇಲೆ ಓಲ್ಡ್ ಬ್ರಷಲ್ಲಿ ವಾಶ್ ಮಾಡಿದ್ರೆ ಫಳಫಳ ಅಂತ ಇರುತ್ತೆ, ಹೊಸದಾಗಿರುತ್ತೆ. ಇದು ಕ್ಯಾಲಾಡಿಯಂ ಫ್ಲೋರಿಡಾ ಬೈಕಲರ್ ಪ್ಲಾಂಟ್ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದು ಇಂಡೋರ್ ಇಡ್ಬೋದಂತೆ, ಯಾಕಂದರೆ ಇದ್ರ ಮೇಲೆ ಸನ್ಲೈಟ್ ಡೈರೆಕ್ಟ್ ಬೀಳೋ ಹಾಗಿಲ್ಲ. ಆದರೆ ಇದು ಸಮ್ಮರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರೋದು. ಸ್ಪ್ರಿಂಗಲ್ಲಿ, ಆಟಮನಲ್ಲಿ, ಸಮ್ಮರಲ್ಲಿ. ಈ ಕೋಲ್ಡ್ ವೆದರಲ್ಲಿ ಒಣಗೋದಂಗೆ ಆಗಿಬಿಡುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಹೂವು ಬಿಡುತ್ತೆ, ಅದು ಬರೀ ಸಮ್ಮರಲ್ಲಿ ಮಾತ್ರ ಬಿಡೋದು, ಬೇರೆ ಟೈಮಲ್ಲಿ ಬಿಡೋದೇ ಇಲ್ಲ. ಈಗ ಎಷ್ಟು ಚೆನ್ನಾಗಾಗಿದೆ. ಆ್ಯಂಡ್ ಇದು ತುಂಬಾ ಒಣಗೋಗಿತ್ತು ಕೋಲ್ಡ್ ಇದ್ದಾಗ, ಅದನ್ನು ಹಾಗೆ ಒಣಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಈಗ ರೀಸಾಯಿಲ್ ಮಾಡಿದೆ. ಪ್ಲ್ಯಾಂಟ್ ಹಳೇದನ್ನೆಲ್ಲ ತೆಗೆದ್ಬಿಟ್ಟು ಹೊಸದಾಗಿ ಗೆಡ್ಡೆ ಇರುತ್ತೆ, ಗೆಡ್ಡೆ ಹಾಕಿದಾಗ ತುಂಬ ಫಾಸ್ಟಾಗಿ ಬಂತು. ಅಂದರೆ ಸಮ್ಮರ್ ಶುರು ಆಯ್ತಲ್ಲ ಅದಕ್ಕೆ. ಆ್ಯಂಡ್ ಈಗ ಇದು ಹೂವು ಕೂಡ ಬಿಟ್ಟಿದೆ. ಇದು ಹೂವು ತುಂಬ ದಿನ ಏನು ಇರೋದಿಲ್ಲ, ಪೀಸ್ ಲಿಲ್ಲಿ ಥರ ಕಾಣುತ್ತಲ್ವ, ಒಂದು ದಿನ ಇರುತ್ತೆ ಅಷ್ಟೇ, ಮೊಗ್ಗು ಬರುತ್ತೆ, ಒಂದು ದಿನ ಅರಳುತ್ತೆ, ಮಾರನೇ ದಿನ ಇರುತ್ತೆ, ನೆಕ್ಸ್ಟ್ ಡೇಗೆ ಫುಲ್ ಒಣಗೆ ಹೋಗುತ್ತೆ. ನನಗಂತೂ ಇದು ತುಂಬಾ ಇಷ್ಟ, ತುಂಬ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ. ಇವತ್ತಿನ ವ್ಲಾಗ್ ನಾನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಬಟ್ ರಾಜೇಶ್ ಬರ್ತ್ಡೇ ದಿನ ಮಾಡಿದಂಥ ರೆಸಿಪಿನ ಶೇರ್ ಮಾಡಿರಲಿಲ್ಲ, ಇವತ್ತು ಶೇರ್ ಮಾಡ್ತೀನಿ, ನೋಡಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಸ್ನೇಹಿತರೆ. ಈಗ ಬನ್ನಿ ಸ್ನೇಹಿತರೆ, ರಾಜೇಶ್ ಬರ್ತ್ಡೇಗೆ ಮಾಡಿದಂಥ ಚಿಕನ್ ಮಂಚೂರಿ ಹಾಗೂ ಚಿಕನ್ ಫ್ರೈಡ್ ರೈಸ್ ಮಾಡೋದು ಹೇಗೆ ನೋಡೋಣ. ನಾನು ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಸುಮಾರು ಒಂದು 1/4 kg. ಅಂದರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನಿಮ್ಗೆ ಬೇಕು ಅನಿಸುತ್ತೋ ಅಷ್ಟು ತೊಗೊಳ್ಳಿ. ಚಿಕನ್ ಕೋಟಿಂಗ್ ಮಾಡಿಕೊಂಡು ಇದನ್ನು ಡೀಪ್ ಫ್ರೈ ಮಾಡಬೇಕು. ಅದಕ್ಕೆ ಸಮ ಪ್ರಮಾಣದಲ್ಲಿ ಕಾರ್ನ್ಫ್ಲೋರ್ ಮತ್ತು ಮೈದಾ ತೊಗೊಂಡಿದ್ದೀನಿ. ಮೈದಾ 1 ಸ್ಪೂನ್ ಹಾಕ್ಕೊಂಡು ಅದೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪು ಮತ್ತು ಖಾರ ಸೇರಿಸ್ಬಿಟ್ಟು ಇದನ್ನು ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ತಾ ಇಲ್ಲ. ನನಗೆ ಜಾಸ್ತಿ ಒಂದು ಲೇಯರ್ ಬರಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಬಂದರೆ ಸಾಕು. ಚಿಕನ್ ಜೊತೆ ನಾವು ಜಾಸ್ತಿ ಹಾಕ್ಬಿಟ್ರೆ ಅದು ಚಿಕನ್ ಅನಿಸೋದಿಲ್ಲ. ಅದಕ್ಕೆ ಒಂದು ಥಿನ್ ಲೇಯರ್ ಬರಲಿ ಅಂದ್ಬಿಟ್ಟು ಅದೇ ನೀರಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ನಿಮಗೆ
ಥಿಕ್ ಲೇಯರ್ ಬೇಕು, ಲೈಕ್ ಗೋಬಿ ಮಂಚೂರಿಯದು ಇರುತ್ತಲ್ವ ಆ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಜಾಸ್ತಿ ಹಸಿಟ್ಟು ಹಾಕಿಬಿಟ್ಟು ನೀವು ಕೋಟ್ ಮಾಡ್ಕೊಳ್ಬೋದು. ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ ಏನಿಲ್ಲ, ತಕ್ಷಣಕ್ಕೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಆ ಎಣ್ಣೆ ಮತ್ತೆ ನಾನು ಯೂಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪನೇ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈಯಿಂಗ್ ಎಲ್ಲ ಆದಮೇಲೆ ನಾನೀಗ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಚಿಕನ್ ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ಎಗ್ ಮತ್ತು ಚಿಕನ್ ಸೇರಿಸ್ತಾ ಇದ್ದೀನಿ. ಇದು ಬಿಟ್ಟು ನೀವು ಜಸ್ಟ್ ಫ್ರೈಡ್ ರೈಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಬರೀ ತರಕಾರಿ ಹಾಕ್ಕೊಳ್ಬೋದು. ಮತ್ತು ರೈಸ್ ಆದರೆ ಸ್ವಲ್ಪ ತಣ್ಣಗಾದ್ಮೇಲೂ ತಿನ್ಬೋದು. ಮಂಚೂರಿ ಬೇಕಿದ್ರೆ ಊಟ ಮಾಡೋ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಲಾಸ್ಟಲ್ಲಿ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಸೇರಿಸ್ಬಿಟ್ಟು ಎಗ್ ಬುರ್ಜಿ ಮಾಡ್ತೀವಲ್ವ ಅದೇ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂಥರ ಪುಡಿ ಥರ ಆಗುತ್ತೆ, ಡ್ರೈ ಆಗುತ್ತೆ. ಆವಾಗ ನಾವು ಇದನ್ನು ತೆಗೆದುಕೊಳ್ಬೇಕು. ಅದೇ ಬಾಣಲಿಯಲ್ಲಿ ನಾನೀಗ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕ್ಯಾಪ್ಸಿಕಮ್ಮು, ಯಾಕಂದರೆ ಅದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಎಕ್ಸ್ಟ್ರಾ ಕ್ಯಾರೆಟ್ ಆ್ಯಂಡ್ ಆನಿಯನ್ಗಿಂತ. ಯಾವುದೇ ತರಕಾರಿ ಹಾಕಿದ್ರೂ ಕೂಡ ಇದು ಓವರ್ ಕುಕ್ ಆಗಬಾರ್ದು. ಓವರ್ ಕುಕ್ ಏನು ಫುಲ್ ಕುಕ್ ಕೂಡ ಆಗಬಾರ್ದು. ಅದರ ಕ್ರಂಚ್ ಹಾಗೆ ಇರಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಇದಕ್ಕೆ ಮೆಣಸಿನ್ಕಾಯಿ, ಜಿಂಜರ್, ಗಾರ್ಲಿಕ್ ಎಲ್ಲನೂ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೀರೇನು ಹಾಕಿಲ್ಲ, ಪೇಸ್ಟ್ ಮಾಡಿಲ್ಲ, ಜಸ್ಟ್ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಲಾಸ್ಟಲ್ಲಿ ಕ್ಯಾಬೇಜ್ನ ತೆಳ್ಳಗೆ ಕಟ್ ಮಾಡ್ಕೊಂಡಿರೋದು ಸೇರಿಸಿದ್ದೀನಿ. ಅದನ್ನು ಮಿಕ್ಸ್ ಏನು ಮಾಡ್ತಾ ಇಲ್ಲ, ತಕ್ಷಣಕ್ಕೇ ಉಪ್ಪು ಹಾಕಿ ಎಲ್ಲ ತರಕಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರನೇ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನ ಸೇರಿಸ್ತಾ ಇದ್ದೀನಿ. ಅನ್ನ ಸ್ವಲ್ಪ ಹುಡಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಇದಕ್ಕೆ ಎಕ್ಸ್ಟ್ರಾ ಮಸಾಲಾಸು ಲೈಕ್ ಸೋಯಾ ಸಾಸು, ಪೆಪ್ಪರ್ ಪೌಡರ್, ಉಪ್ಪು, ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು, ಚಿಕನ್ ಮತ್ತು ನಾವು ಎಗ್ ಏನು ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು. ಇದಕ್ಕೆ ನಿಮಗೆ ಉಪ್ಪು ಖಾರ ಏನು ಬೇಕು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಇದಕ್ಕೆ ಸಾಸ್ ಹಾಕ್ತಾ ಇದ್ದೀನಿ. ಇದು ಚಿಲ್ಲಿ ಸಾಸು. ಚಿಲ್ಲಿ ಸಾಸು ಜಾಸ್ತಿ ಹಾಕಿದಾಗ ಅದ್ರ ಖಾರನೂ ಬರುತ್ತೆ, ಅದರ ಫ್ಲೇವರ್ ಬರುತ್ತೆ, ಹಾಗೆ ಸ್ವಲ್ಪ ಅನ್ನಕ್ಕೆ ಹುಡಿ ಅನ್ಸೋದಿಲ್ಲ, ಸ್ವಲ್ಪ ಕಂಬೈನ್ ಆಗುತ್ತೆ. ಸೊ ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ನೇಹಿತರೆ ರೆಡಿ ಫ್ರೈಡ್ ರೈಸ್. ಎಷ್ಟು ಈಸಿ ಅಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಿದು ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅವತ್ತು ಮಾಡಿದ್ದು ಅವತ್ತು ಕೂಡ ಎಂಜಾಯ್ ಮಾಡಿದೆ, ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ, ಇವತ್ತು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಂಚೂರಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ, ಗಾರ್ಲಿಕ್ ಮತ್ತು ಜಿಂಜರ್ನ ತುರ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಕಟ್ ಕೂಡ ಮಾಡ್ಕೊಳ್ಬೋದು. ಎಕ್ಸ್ಟ್ರಾ ಸ್ಪೈಸ್ಗೆ ನಾನು ಚಿಲ್ಲಿನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ತರಕಾರಿ ಲೈಕ್ ಈರುಳ್ಳಿ, ಕ್ಯಾಬೇಜ್, ಸ್ವಲ್ಪ ಕ್ಯಾರೆಟ್ ಸೇರಿಸೋ ಆಗಿದ್ರೆ, ಇಲ್ಲ ಅಂದರೆ ಕ್ಯಾಪ್ಸಿಕಮ್, ಇಷ್ಟು ಮಸ್ಟ್. ಇದು ಕೂಡ ಅಷ್ಟೇ, ಜಾಸ್ತಿ ಫ್ರೈ ಮಾಡ್ತಾ ಇಲ್ಲ ನಾನು, ಸಾಟೆ ಮಾಡ್ತಾ ಇಲ್ಲ. ಹಾಕಿದ ತಕ್ಷಣವೇ ಹಿಂದೆನೇ ಎಲ್ಲ ಮಸಾಲೆಗಳು ಸೇರಿಸ್ತಾ ಇದ್ದೀನಿ. ಸೋಯಾ ಸಾಸ್, ಖಾರಕ್ಕೆ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಮೆಣಸಿನ ಪೌಡರು, ಉಪ್ಪು, ಕೆಚಪ್. ಇಷ್ಟೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದು ಸ್ವಲ್ಪ ಥಿಕ್ ಆಗಬೇಕಲ್ವ ಸಾಸು, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ನೀರು ಮಿಕ್ಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಒಂದು ಕುದಿ ಬಂದ ತಕ್ಷಣವೇ ಸಾಸ್ ಎಲ್ಲ ಗಟ್ಟಿ ಆಗುತ್ತೆ. ಇದು ಎಷ್ಟು ಗಟ್ಟಿ ಇರಬೇಕಂದ್ರೆ ಜಸ್ಟ್ ಒಂದು ಕೋಟ್ ಆಗಬೇಕಷ್ಟೇ ಚಿಕನ್ಗೆ. ಚಿಕನ್ ಇದರಲ್ಲೇ ಜಾಸ್ತಿ ಹೊತ್ತು ನೀವು ಅದು ತೆಳ್ಳ ಇದ್ದು ಈ ಚಿಕನ್ ಏನಾದರೂ ಅದರಲ್ಲಿ ಕುಕ್ ಆದರೆ ಚಿಕನ್ನ ಕ್ರಂಚಿನೆಸ್ ಎಲ್ಲ ಹೊಟ್ಟೋಗುತ್ತೆ ಹೊರಗಡೆ ಹಾಕಿರೋ ಲೇಯರ್ದು. ಹಾಗಾಗಿ ಚೂರು ಗಟ್ಟಿ ಇರಬೇಕಷ್ಟೇ ಸಾಸ್. ಸೊ ಅವತ್ತು ಕೂಡ ನೋಡಿದ್ದೀರಾ, ಇವತ್ತು ಕೂಡ ನೋಡಿದ್ದೀರಾ. ಹೋಪ್ ಯು ಎಂಜಾಯ್ಡ್. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.